ನಮಸ್ಕಾರ. ನನ್ನ ಹೆಸರು ರೇಣುಕರಾಜ್ GH ಅಂತ. ಸಹ ಶಿಕ್ಷಕರು, ಸರ್ಕಾರಿ ಪ್ರೌಢಶಾಲೆ ಅರಸೀಕೆರೆ, ಪಾವಗಡ ತಾಲೂಕು, ಮಧುಗಿರಿ ಶಿಕ್ಷಣ ಜಿಲ್ಲೆ. ನಾವು ಇತ್ತೀಚೆಗೆ ಮಧ್ಯಪ್ರದೇಶದ ಬುರಹಾನ್ಪುರದಲ್ಲಿ ನಡೆದಂತಹ ರಾಷ್ಟ್ರಮಟ್ಟದ ಒಂದು ವಿಜ್ಞಾನ ವಸ್ತು ಪ್ರದರ್ಶನ, BSTF ಅಂತ ಹೇಳ್ತೀವಿ, ಭಾರತೀಯ ಸೈನ್ಸ್ ಟೀಚರ್ಸ್ ಫೆಡರೇಷನ್ದ ಒಂದು ಸಂಸ್ಥೆಯಿಂದ ಈ ಒಂದು ರಾಷ್ಟ್ರಮಟ್ಟದ ವಿಜ್ಞಾನ ವಸ್ತು ಪ್ರದರ್ಶನ ನಡೆದಿತ್ತು. ಆ ಒಂದು ವಸ್ತು ಪ್ರದರ್ಶನದಲ್ಲಿ ನಮ್ಮ ಶಾಲೆಯ ಒಬ್ಬ 10ನೇ ತರಗತಿ ವಿದ್ಯಾರ್ಥಿ ಭರತ್ ಅಂತ ಆಯ್ಕೆಯಾಗಿದ್ದ. ಸೊ ಆ ಒಂದು ವಿದ್ಯಾರ್ಥಿಯು ಪ್ರಮುಖವಾಗಿ ಈ ಒಂದು ವಸ್ತು ಪ್ರದರ್ಶನದಲ್ಲಿ ಪ್ರಮುಖವಾದಂಥ ಮಾಡಿದಂಥ ಮಾದರಿ ಯಾವುದಂದರೆ ಅದು ಆಟೋಮೆಟಿಕ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಬ್ರೇಕರ್ ಅಂತ. ಅದಕ್ಕೆ ಸ್ವಯಂಚಾಲಿತ ವಿದ್ಯುತ್ ಕಡಿತದ ಮಾದರಿಯಾಗಿದೆ. ಈ ಒಂದು ಮಾದರಿಯಿಂದ ಈ ಒಂದು ಪ್ರಮುಖವಾಗಿ ಯಾವ ಒಂದು ಮಾದರಿ ಮಾಡಿದ್ದಂದರೆ, ಆ ಮಾದರಿಯಿಂದ ಮುಂದಿನ ದಿನಗಳಲ್ಲಿ ಆಗುವಂಥ ಅಪಘಾತಗಳನ್ನು, ಅಂದರೆ ವಿದ್ಯುತ್ನಿಂದ ಸಂಭವಿಸುವಂಥ ಅಪಘಾತಗಳನ್ನು ತಡೆಗಟ್ಟತಕ್ಕಂಥ ಒಂದು ಮಾದರಿ ಆಗಿತ್ತು. ಯಾಕಂದರೆ ಅಲ್ಲಿ ಪ್ರಮುಖವಾಗಿ 3 ಅಪಘಾತವನ್ನು ತಪ್ಪಿಸುವಂಥ ಒಂದು ಮಾದರಿ ಮಾಡಿದರು. ಒಂದು ಲೈನ್ ಟು ಲೈನ್ ಫಾಲ್ಟು, ಲೈನ್ ಟು ಗ್ರೌಂಡ್ ಫಾಲ್ಟು ಮತ್ತು ಲೈನ್ ಟು ಫೈರ್ ಫಾಲ್ಟ್ ಅಂತ ಮಾಡಿದ್ದ. ಈ 3 ಅಪಘಾತಗಳು ಸಂಭವಿಸಿದಾಗ ತಕ್ಷಣವೇ ಒಂದು ಮೊಬೈಲ್ ನಂಬರ್ಗೆ ಕಾಲ್ ಹೋಗುತ್ತೆ. ಆಗ ತಕ್ಷಣ ಬಂದು ಅವರು ಅದನ್ನು ಸರಿಪಡಿಸ್ಬೋದಾಗಿದೆ. ಸೊ ಇಂಥ ಒಂದು ಮಾದರಿಯನ್ನು ನಮ್ಮ ಶಾಲೆ ವಿದ್ಯಾರ್ಥಿ ಮತ್ತು ನಮ್ಮ ಶಾಲೆ ಹಳೆಯ ವಿದ್ಯಾರ್ಥಿ ಎಲ್ಲ ಸೇರ್ಕೊಂಡ್ಬಿಟ್ಟು ಮಾಡಿದರು. ಸೊ ಅದರಿಂದ ಈ ಒಂದು ವಿಜ್ಞಾನ ಮಾದರಿಯಲ್ಲಿ ತೃತೀಯ ಸ್ಥಾನವನ್ನು ಗಳಿಸಿ ನಮ್ಮ ಶಾಲೆಗೆ, ನಮ್ಮ ಊರಿಗೆ, ನಮ್ಮ ತಾಲೂಕಿಗೆ, ನಮ್ಮ ಜಿಲ್ಲೆಗೆ ಮತ್ತು ನಮ್ಮ ರಾಜ್ಯಕ್ಕೆ ಕೀರ್ತಿಯನ್ನು ತಂದುಕೊಡಂಥ ನಮ್ಮ ಶಾಲೆಯ ವಿದ್ಯಾರ್ಥಿ ಭರತ್ ಗೆ ನಮ್ಮ ಎಲ್ಲ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಭರತ್ ಎಂ. ಸರ್ಕಾರಿ ಪ್ರೌಢಶಾಲೆ ಅರಸೀಕೆರೆ, ಪಾವಗಡ ತಾಲೂಕು, ಮಧುಗಿರಿ ಶೈಕ್ಷಣಿಕ ಜಿಲ್ಲೆಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ಜನವರಿ 11, 12ರಂದು ನಡೆದ ರಾಷ್ಟ್ರೀಯ ಮಟ್ಟದ ಒಂದು ವಿಜ್ಞಾನ ವಸ್ತು ಪ್ರದರ್ಶನ ಕಾರ್ಯಕ್ರಮದಲ್ಲಿ ನಾನು ಸಹ ಭಾಗವಹಿಸಿದ್ದೆ. ಭಾಗವಹಿಸಿ ಒಂದು ಉತ್ತಮ ಪ್ರದರ್ಶನವನ್ನು ನೀಡಿ ತೃತೀಯ ಸ್ಥಾನವನ್ನು ಗಳಿಸಿದ್ದೇನೆ. ನಾನು ತೃತೀಯ ಸ್ಥಾನ ಪಡೆಯಲು ಮಾಡಿದ ಮಾದರಿ ಏನೆಂದರೆ ಆಟೋಮೆಟಿಕ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಬ್ರೇಕರ್, ಅಂದರೆ ಸ್ವಯಂಚಾಲಿತ ವಿದ್ಯುತ್ ಕಡಿತದ ಮಾದರಿ. ಇದರಿಂದ ಏನು ಯೂಸ್ ಅಪ್ಪ ಅಂದರೆ ಮುಂದಿನ ದಿನಗಳಲ್ಲಿ ವಿದ್ಯುತ್ತಿಂದ ಆಗುವ ಅಪಘಾತಗಳಿಂದ ತಡೆಗಟ್ಟಬಹುದು. ಹೇಗೆಂದರೆ ಅದರಲ್ಲಿ 3 ಫಾಲ್ಟ್ಸ್ ಬರ್ತವೆ. ಮೊದಲನೇದಾಗಿ ಲೈನ್ ಟು ಲೈನ್ ಫಾಲ್ಟ್, ಹಾಗೂ ಲೈನ್ ಟು ಗ್ರೌಂಡ್ ಫಾಲ್ಟ್, ಹಾಗೂ ಫೈರ್ ಫಾಲ್ಟ್. ಈ 3 ರೀತಿಯ ಅಪಘಾತ, ಯಾವುದೇ ಅಪಘಾತವಾದರೂ ಒಂದು ಮೊಬೈಲ್ ಕಮ್ಯುನಿಕೇಷನ್ ಸಹ ಅದರಲ್ಲಿ ನಡೆಯುತ್ತೆ. ಈ ಲೈನ್ ಟು ಲೈನ್ ಫಾಲ್ಟ್ ಆಗಲಿ, ಅಥವಾ ಲೈನ್ ಟು ಗ್ರೌಂಡ್ ಫಾಲ್ಟ್ ಆಗಲಿ, ಅಥವಾ ಫೈರ್ ಫಾಲ್ಟ್ ಆಗಲಿ, ಈ 3 ಅಪಘಾತಗಳಲ್ಲಿ ಯಾವುದಾದ್ರು ಒಂದು ಅಪಘಾತ ನಡೆದಿದೆಯಪ್ಪ ಅಂದರೆ ಅಲ್ಲಿ ಯಾವ ವ್ಯಕ್ತಿ ನಂಬರ್ ಹಾಕಿರ್ತೀವಿ, ಬೆಸ್ಕಾಂ ಅಥವಾ ಅವರಿಗೆ ಕಾಲ್ ಹೋಗುತ್ತೆ. ಅವಾಗ ಅವರು ಬಂದು ಯಾವ ಸ್ಥಳದಲ್ಲಿ ಏನಾಗಿದೆ ಅಂತ ನೋಡಿ ಸರಿಪಡಿಸಬಹುದಾಗಿದೆ. ಇದು ನನ್ನ ಮಾದರಿಯಾಗಿದೆ. ಈ ಮಾದರಿಯನ್ನು ಮಾಡಲು ಸಹಕರಿಸಿದಂತಹ ನನ್ನ ನೆಚ್ಚಿನ ಹಾಗೂ ವಿಜ್ಞಾನ ಶಿಕ್ಷಕರಾದ ರೇಣುಕರಾಜ್ ಸರ್ ಅವರಿಗೂ, ಹಾಗೂ ಶಾಲೆಯ ಮುಖ್ಯ ಶಿಕ್ಷಕರು, ಹಾಗೂ ನನ್ನ ಸ್ನೇಹಿತರಿಗೂ, ನನ್ನ ತಂದೆ ತಾಯಿಗೂ, ಹಾಗೂ ಊರಿನ ಎಲ್ಲರಿಗೂ ಸಹ ಆಭಾರಿಯಾಗಿದ್ದೇನೆ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಭರತ್ ಎಂ. ಸರ್ಕಾರಿ ಪ್ರೌಢಶಾಲೆ ಅರಸೀಕೆರೆ, 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಮಾಡಿರುವ ಮಾದರಿ ಹೆಸರು ಏನೆಂದರೆ ಆಟೋಮೆಟಿಕ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಬ್ರೇಕರ್, ಅಂದರೆ ಸ್ವಯಂಚಾಲಿತ ವಿದ್ಯುತ್ ಕಡಿತದ ಮಾದರಿ. ಇದರಿಂದ ಮೊದಲು ಈ ಮಾದರಿಯನ್ನು ಮಾಡೋಕ್ಕೆ ಏನೇನು ಬೇಕು ವಸ್ತುಗಳು ಅಥವಾ ಐಟಮ್ಗಳಂದರೆ, ಒಂದು 9 ವೋಲ್ಟ್ ಬ್ಯಾಟ್ರಿ, ಡಬಲ್ ಚಾನಲ್ ರಿಲೇ, 2 ಫೈರ್ ಸೆನ್ಸರ್, 1 ಕಂಟ್ರೋಲ್ ರೂಮ್, 3 ಶೋಯಿಂಗ್ ಬಲ್ಬ್ಸ್, 1 ಮಲ್ಟಿಮೀಟರ್, ಹಾಗೆ ಲೈಟರ್, ಹಾಗೆ ಒಂದು ಮೊಬೈಲ್ ಫೋನ್. ಈ ಮಾದರಿಯಲ್ಲಿ 3 ಈ ಮಾದರಿಯನ್ನು ಮಾಡಿರುವ ಉದ್ದೇಶವೇನೆಂದರೆ ಈ ಮಾದರಿಯಲ್ಲಿ 3 ಅಪಘಾತಗಳಿಂದ ತಡೆಗಟ್ಟುವ ಕ್ರಮಗಳನ್ನು ತೋರಿಸಲು ಮಾಡಿದ್ದೇವೆ. ಆ 3 ಅಪಘಾತಗಳು ಯಾವ್ಯಾವು ಅಂದರೆ, ಮೊದಲನೇ ಅಪಘಾತ ಲೈನ್ ಟು ಲೈನ್ ಫಾಲ್ಟ್. ಲೈನ್ ಟು ಲೈನ್ ಫಾಲ್ಟ್ ಅಂದರೆ ಈ ಮಳೆಗಾಲದಲ್ಲಿ ಜೋರ ಗಾಳಿ ಬೀಸ್ತಿರುತ್ತೆ. ಅವಾಗ ಅಥವಾ ಪಕ್ಷಿಗಳೆಲ್ಲ ಬಂದು ಒಂದೇ ಲೈನ್ ಮತ್ತೊಂದು ಲೈನ್ ಮೇಲೆ ಕೂತ್ಕೊಂಡಿರ್ತವೆ. ಅವಾಗ ಒಂದು ಲೈನ್ ಟಚ್ ಆಯ್ತಪ್ಪ ಅಂದರೆ ಅವಾಗ ಅಲ್ಲಿ ವಿದ್ಯುತ್ ಕಡಿತ ಆಗುತ್ತೆ. ಅವಾಗ ಈ ಸರ್ಕ್ಯೂಟ್ ಬ್ರೇಕ್ ಆಗುತ್ತೆ. ಅಂದರೆ ಅಲ್ಲಿ ಉಂಟಾಗಿ ಬೆಂಕಿ ಉಂಟಾಗ್ಬೋದು, ಅಥವಾ ಪಕ್ಷಿಗಳೆಲ್ಲ ಸತ್ತೋಗ್ತವೆ. ಆ ಅಪಘಾತ ಮುಂದಿಟ್ಕೊಂಡು ಈ ಮಾದರಿಯನ್ನು ಮಾಡಿದ್ದೇವೆ. ಮತ್ತು ಇನ್ನೊಂದು ಅಪಘಾತ, 2ನೇ ಅಪಘಾತ ಏನೆಂದರೆ ಲೈನ್ ಟು ಗ್ರೌಂಡ್ ಫಾಲ್ಟ್. ಲೈನ್ ಟು ಗ್ರೌಂಡ್ ಫಾಲ್ಟ್ ಏನಾಗುತ್ತಪ್ಪ ಅಂದರೆ, ಈ ಮಳೆಗಾಲದಲ್ಲಿ ಒಂದು ಲೈನ್ ಟಚ್ ಆಯ್ತಪ್ಪ ಅಂದರೆ ಜ್ವರ ಗಾಳಿ ಬೀಸಿ ಒಂದು ಲೈನ್ ಏನಾದ್ರು ಟಚ್ ಆಗಿ ಕೆಳಗಡೆ ಬಿತ್ತಪ್ಪ. ಅವಾಗ ಲೈನ್ ಕೆಳಗಡೆ ಬಿದ್ದ ಜಾಗದಾಗೆ ಯಾವುದೇ ಒಂದು ಹಸ ಆಗಲಿ, ದನ ಆಗಲಿ, ಕರು ಆಗಲಿ, ಪ್ರಾಣಿ ಆಗಲಿ, ಮನುಷ್ಯನೇ ಬಂದ ಅಂದರೆ ಅರ್ಥಿಂಗ್ ಆಗ್ತಿರುತ್ತೆ. ಅವಾಗ ಅವ್ನು ಸತ್ತೋಗ್ತಾನೆ. ಅದನ್ನು ತಡೆಗಟ್ಟಕ್ಕೆ ಈ ಲೈನ್ ಟು ಗ್ರೌಂಡ್ ಫಾಲ್ ಮಾಡಿದ್ದೀವಿ. 3ನೇದು ಫೈರ್ ಫಾಲ್ಟ್. ಈ ಫೈರ್ ಫಾಲ್ಟ್ ಯಾವಾಗ ವರ್ಕ್ ಆಗುತ್ತಪ್ಪ ಅಂದರೆ, ಬೇಸಿಗೆಗಾಲದಲ್ಲಿ ಕಾಡಲ್ಲಿ ಯಾವುದಾದ್ರು ಒಂದು ಮರ ಉಜ್ಕೊಂಡು ಸ್ಪರ್ಶ ಮಾಡಿ ಸ್ಪಾರ್ಕ್ ಉಂಟು ಮಾಡಿ ಅಲ್ಲಿ ಬೆಂಕಿ ಕಾಡ್ಗಿಚ್ಚು ಅಂತೀವಲ್ಲ, ಆ ಕಾಡ್ಗಿಚ್ಚು ಬಂದಾಗ ಈ ಫೈರ್ ಫಾಲ್ಟ್ ವರ್ಕ್ ಆಗುತ್ತೆ. ಹೇಗಪ್ಪ ಅಂದರೆ, ಈ ಫೈರ್ ಸೆನ್ಸರ್ ಏನಿದೆ, ಈ ಫೈರ್ ಸೆನ್ಸರ್ ಆ ಬೆಂಕಿನ ಡಿಟೆಕ್ಟ್ ಮಾಡಿ ಬೆಂಕಿ ಇದೆ ಅಂತ ಗೊತ್ತಾಗಿ ಫುಲ್ ಸರ್ಕ್ಯೂಟ್ ಬ್ರೇಕ್ ಆಗುತ್ತೆ. ಇದರಲ್ಲಿ ಯಾವುದೇ 3 ಅಪಘಾತ ಆದ್ರೂ ಫೋನ್ ಕಾಲ್ ಬರುತ್ತೆ.
ಹೇಗಂದರೆ ನಾವು 4 ಪಿಲ್ಲರಿಂದ ಸೇರಿ ಒಂದು ನಂಬರ್ ಹಾಕಿದರೆ ಯಾವ ನಂಬರ್ ಹಾಕಿರ್ತೀವಿ ಆ ನಂಬರಿಗೆ ಫೋನ್ ಹೋಗುತ್ತೆ. ಅವಾಗ ಯಾವ ಪಿಲ್ಲರಲ್ಲಿ ಏನಾಗಿದೆ ಅಂತ ಬಂದವರು ರೆಡಿ ಮಾಡ್ಬೋದು. ಮೊದಲನೇ ಫಾಲ್ಟ್ ಲೈನ್ ಟು ಲೈನ್ ಫಾಲ್ಟು. ಇಲ್ಲಿ ನೋಡ್ಬೋದು, ಒಂದು ಲೈನ್ ಇನ್ನೊಂದು ಲೈನ್ ಟಚ್ ಆಯ್ತಪ್ಪ ಅಂದರೆ ನೋಡ್ಬೋದು ಸರ್ಕ್ಯೂಟ್ ಬ್ರೇಕ್ ಆಗಿದೆ. ಹಾಗೆ ಫೋನ್ ಕಾಲ್ ಸಹ ಬಂತು. ಎರಡನೇ ಅಪಘಾತ ಏನಂದರೆ, ಇವಾಗ ಫೋನ್ ಕಾಲ್ ಬಂತು, ನೀವು ನೋಡಿದ್ರಿ. ಆ ಫೋನ್ ಕಾಲಿಂದ ಅವ್ರಿಗೆ ನೋಡಿ ಆ ಫೋನ್ ಕಾಲಲ್ಲಿ ಗೊತ್ತಾಗುತ್ತೆ ಯಾವ ಪಿಲ್ಲರಲ್ಲಿ ಏನಾಗಿದೆ ಅಂತ ಗೊತ್ತಾಗುತ್ತೆ. ಮೊಬೈಲ್ ಫೋನ್ ಬಂತು. ಈಗ ಫೋನ್ ಬಂದಿದೆ. ಫೋನ್ ಬಂದಾಗ ಅವರು ಬರ್ತಾರೆ, ಎಷ್ಟನೇ ಪಿಲ್ಲರ್ ನಂಬರ್ ಸಮೇತ ಹೋಗಿರುತ್ತೆ. ಅವಾಗ ಅವ್ರು ಬಂದು ವೀಕ್ಷಿಸ್ತಾರೆ ಯಾವ ಪಿಲ್ಲರಲ್ಲಿ ಏನಾಗಿದೆ ಏನಿಲ್ಲ ಅಂತ ಅವರು ವೀಕ್ಷಿಸಲು ಸಾಧ್ಯವಾಗುತ್ತದೆ. ಇದರಿಂದ ಏನಂದರೆ ಸಮಯ ಕೂಡ ವ್ಯರ್ಥ ಆಗುವುದಿಲ್ಲ, ಸಮಯ ಕೂಡ ಬೇಗ ಆಗುತ್ತೆ. ಯಾಕಂದರೆ ಎಷ್ಟೇ ದೂರ ಆಗಿದ್ರೂ ಪಿಲ್ಲರ್ ನೇಮ್ ಗೊತ್ತಾಗುತ್ತೆ. ಆಗ ಆ ಪಿಲ್ಲರ್ ಹತ್ರ ಹೋಗಿ ಲೈನ್ ಈ 3 ಅಪಘಾತ ಆಗಿದ್ರು ತಡೆಗಟ್ಟಬಹುದಾಗಿದೆ. ಎರಡನೇ ಫಾಲ್ಟೇ ಲೈನ್ ಟು ಗ್ರೌಂಡ್ ಫಾಲ್ಟ್. ಈ ಮಾದರಿ ಎರಡನೇ ಅಪಘಾತ ಏನೆಂದರೆ ಲೈನ್ ಟು ಗ್ರೌಂಡ್ ಫಾಲ್. ಆ ಲೈನ್ ಟು ಈಗ ಒಂದು ಲೈನ್ ಕೆಳಗಡೆ ಬಿತ್ತಪ್ಪ ಅಂದರೆ ಅಲ್ಲಿ ನೋಡ್ಬೋದು ಸರ್ಕ್ಯೂಟ್ ಬ್ರೇಕ್ ಆಗಿದೆ. ಸರ್ಕ್ಯೂಟ್ ಬ್ರೇಕ್ ಆಯಿತು, ನೀವು ನೋಡಿದ್ರಿ. ಹಾಗೆ ಇಲ್ಲಿ ಸರ್ಕ್ಯೂಟ್ ಬ್ರೇಕ್ ಆಯ್ತಪ್ಪ ಅಂದರೆ ಫೋನ್ ಕಾಲ್ ಸಹ ಬರುತ್ತೆ. ಇಲ್ಲಿ ನೋಡ್ಬೋದು ಫೋನ್ ಕಾಲ್ ಬಂದಿದೆ. ಆವಾಗ ಈ ಲೈನ್ ಟು ಗ್ರೌಂಡ್ ಫಾಲ್ ಆದಾಗ ಯಾವ ವ್ಯಕ್ತಿ ನಂಬರ್ ಹಾಕಿರ್ತೀವಿ ಆ ಫೋನ್ ಕಾಲ್ ಹೋದಾಗ ಅವರು ಯಾವ ಪಿಲ್ಲರಲ್ಲಿ ಏನಾಗಿದೆ ಅಂತ ಬಂದು ಲೈನ್ ಟು ಗ್ರೌಂಡ್ ಫಾಲ್ ಆಗಿದ್ರೆ ಆ ವ್ಯಕ್ತಿ ಸ್ಟಾರ್ಟಿಂಗ್ ಈ ಫೋನ್ ಕಾಲ್ ಬರುತ್ತೆ ಅಂತ ಫೋನ್ ಕಾಲ್ ಬಂದಿದೆ. ಈಗ ನಾವು ಆ ವ್ಯಕ್ತಿ ಆ ನಂಬರಿಂದ ಯಾವ ಪಿಲ್ಲರಲ್ಲಿ ಏನಾಗಿದೆ, ಲೈನ್ ಟು ಗ್ರೌಂಡ್ ಫಾಲ್ ಆಗಿದೆಯಾ, ಫೈರ್ ಫಾಲ್ಟ್ ಆಗಿದೆಯಾ ಅಥವಾ ಲೈನ್ ಟು ಲೈನ್ ಆಗಿದೆ ಅಂತ ಬಂದು ನೋಡ್ಬೋದು. ಇದರಿಂದ ಏನಂದರೆ ಅವರಿಗೆ ಸಮಯ ಕೂಡ ವ್ಯರ್ಥ ಆಗಲ್ಲ, ಜಾಸ್ತಿ ಬೇಗ ಬಂದು ರೆಡಿ ಮಾಡ್ಬೋದು. ಅಥವಾ ಇಲ್ಲಾಂದರೆ LC ತಗೊಂಡು ಬೇಗ ರೆಡಿ ಮಾಡಿ ಏನು ಅಪಘಾತ ಆಗದಂಗೆ ಉಂಟು ಮಾಡ್ಬೋದು. ಅಥವಾ ಮನುಷ್ಯ ಪ್ರಾಣಿ ಏನೋ ಅಡ್ಡ ಬಂದು ಸಾಯೋದನ್ನು ತಡೆಗಟ್ಬೋದಾಗಿದೆ. ಇದು ಮೂರನೇ ಫಾಲ್ಟು ಫೈರ್ ಫಾಲ್ಟ್. ನೀವು ಇಲ್ಲಿ ನೋಡ್ಬೋದು ಬೆಂಕಿ ಅಡ್ವ ತಂದಪ್ಪ. ನೋಡ್ಬೋದು ಸರ್ಕ್ಯೂಟ್ ಬ್ರೇಕ್ ಆಗಿದೆ. ಬೆಂಕಿ ಅಲ್ಲಿ ಫೈರ್ ಫಾಲ್ಟ್ ಡಿಟೆಕ್ಟ್ ಮಾಡಿದೆ. ಅಲ್ಲಿ ಅದು ಆಯಿತು. ಇಲ್ಲಿ ಫೋನ್ ಕಾಲ್ ಸಹ ಬಂತು, ಫೋನ್ ಕಾಲು ಬಂದಿದೆ. ಅಂದರೆ ಇದರಿಂದ ಏನಾಗುತ್ತೆ ಅಂದರೆ ಇಲ್ಲಿ ಫೈರ್ ಫಾಲ್ಟ್ ಈ ಯಾವುದೇ 3 ಫಾಲ್ಟ್ ಇದರಿಂದ ಯಾವುದೇ ಈ ಮಾಡಲಿಂದ ಎಷ್ಟು ಈ 3 ಫಾಲ್ಟ್ ಆದರೂ ಸಹ ಫೋನ್ ಕಾಲ್ ಯಾವ ವ್ಯಕ್ತಿ ಹಾಕಿರ್ತೀವಿ ಪಿಲ್ಲರ್ ನಂಬರ್ ಎಲ್ಲ ಫೋನ್ ವ್ಯಕ್ತಿಗೆ ಹೋಗುತ್ತೆ. ಅವಾಗ ಅವ್ರು ಬಂದು ರೆಡಿ ಮಾಡ್ಬೋದು. ಇದು ಈ ಮಾದರಿಯ ಅಪಘಾತಗಳ ತಡೆಗಟ್ಟಬಹುದಾದ ಕ್ರಮಗಳಾಗಿವೆ. ಧನ್ಯವಾದಗಳು.